ಲೋಕ ಬಲೆಗೆ ಬಿದ್ದ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಕೆಂಪೇಗೌಡ ನಗರ ಠಾಣೆ ಇನ್ಸ್ಪೆಕ್ಟರ್ ಶಿವಾಜಿರಾವ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಶಿವಾನಂದ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ನಿನ್ನೆ ಸಂಜೆ ಲೋಕ ದಾಳಿಯನ್ನು ನಡೆಸಿದೆ. ಸಬ್ ಇನ್ಸ್ಪೆಕ್ಟರ್ ಶಿವಾನಂದ್, ಇನ್ನು ಕೆಂಪೇಗೌಡ ನಗರ ಠಾಣೆಯ ಇನ್ಸ್ಪೆಕ್ಟರ್ ಶಿವಾಜಿರಾವ್ ಇಬ್ಬರೂ ಕೂಡ 1 ಲಕ್ಷ ಹಣವನ್ನ ಪಡೆಯುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಬಲೆಗೆ ಬಿದ್ದಿದ್ದಾರೆ. ಕೇಶವಮೂರ್ತಿ ಅನ್ನೋರ ದೂರಿನ ಮೇರೆಗೆ ರೇಡ್ ನಡೆದಿದೆ. ಲೋಕಾಯುಕ್ತ ಎಸ್ಪಿ ಶ್ರೀನಾಥ್ ಜೋಶಿ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಲಾಗಿದೆ. 1 ಲಕ್ಷ ಹಣವನ್ನ ಪಡೆಯುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಇಬ್ಬರು ಕೂಡ, ಇನ್ಸ್ಪೆಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟರ್. ಕೆಂಪೇಗೌಡ ನಗರ ಠಾಣೆಯ ಇನ್ಸ್ಪೆಕ್ಟರ್ ಶಿವಾಜಿರಾವ್ ಹಾಗೆ ಸಬ್ ಇನ್ಸ್ಪೆಕ್ಟರ್ ಶಿವಾನಂದ್ ಇಬ್ಬರು ಕೂಡ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. 1 ಲಕ್ಷ ಪಡಿತಾ ಇದ್ರು, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಕೇಶವಮೂರ್ತಿ ದೂರನ್ನ ಕೊಟ್ಟಿದ್ರು, ಖಚಿತ ಮಾಹಿತಿ ಕೂಡ ಇತ್ತು. ಇನ್ನೇನು 1 ಲಕ್ಷ ಪಡಿತಾರೆ ಅನ್ನುವಂಥ ಟೈಮಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ರೇಡ್ ನಡೆಸಿ 1 ಲಕ್ಷವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಕೊನೆಗೆ ಇವರು ಕೂಡ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಎಸ್ಪಿ ಶ್ರೀನಾಥ್ ಜೋಶಿ ನೇತೃತ್ವದಲ್ಲಿ ಈ ದಾಳಿಯನ್ನು ನಡೆಸಲಾಗಿದೆ. 1 ಲಕ್ಷಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು, ಭ್ರಷ್ಟಾಚಾರ, ಅದರ ಜೊತೆಯಲ್ಲಿ 1 ಲಕ್ಷ ಕೊಡಬೇಕು ಅಂತ ಹೇಳಿದರು. ಇನ್ನೇನು ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ ಇಬ್ಬರು ಕೂಡ ಪೊಲೀಸರು, ಸಬ್ ಇನ್ಸ್ಪೆಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಈಗ ಲೋಕಾಯುಕ್ತ ಅಧಿಕಾರಿಗಳ ಅತಿಥಿಯಾಗಿದ್ದಾರೆ. 6 ಲಕ್ಷ ಡಿಮ್ಯಾಂಡ್ ಮಾಡಿದ್ದವರು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಯಾವ ಪ್ರಕರಣ? ವಂಚನೆ ಕೇಸ್ನ ಆರೋಪಿಯ ಬಳಿ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. 2020ರಲ್ಲಿ ಉತ್ತಮ್ ಚಂದ್ ಅನ್ನೋರಿಗೆ ವಂಚಿಸಿದ್ದ. ಅಬಕಾರಿ ಇಲಾಖೆಯಲ್ಲಿ ಕೆಲಸ ಅಂತ ಕೇಶವಮೂರ್ತಿ ಹೇಳಿದ್ದ. ಬಾರ್ ಲೈಸೆನ್ಸ್ ಕೊಡಿಸ್ತೀನಿ ಅಂತ 1,30,30,00,000 ಹಣ ಪಡೆದಿರೋದು. 1 kg ಚಿನ್ನ ಪಡೆದು ಕೇಶವಮೂರ್ತಿ ವಂಚಿಸಿದ್ದ. ಆದರೆ ಲೈಸೆನ್ಸ್ ಕೊಡಿಸದೆ ಹಣ ವಾಪಸ್ ಕೊಡಲೇ ಇಲ್ಲ. ಹಣ ವಾಪಸ್ ಕೇಳಿದ್ರೆ ಪ್ರಾಣ ಬೆದರಿಕೆಯನ್ನ ಹಾಕಿದ್ದ ಅನ್ನುವಂಥ ಮಾಹಿತಿ. ಈ ಬಗ್ಗೆ ಫೆಬ್ರವರಿಯಲ್ಲಿ ಉತ್ತಮ್ ಚಂದ್ ದೂರನ್ನ ಕೂಡ ಕೊಟ್ಟಿದ್ರು. ಕೆಂಪೇಗೌಡ ನಗರ ಠಾಣೆಯಲ್ಲಿ FIR ಕೂಡ ದಾಖಲಾಗಿತ್ತು. ಆದರೆ ಆರೋಪಿಗೆ ಸಹಾಯ ಮಾಡುವಂಥ ಉದ್ದೇಶದಿಂದ ಲಂಚವನ್ನ ಪಡೆಯೋದಕ್ಕೆ ಇವರು ಮುಂದಾಗಿರೋದು. ಇಬ್ಬರು ಕೂಡ ಪೊಲೀಸರು 6 ಲಕ್ಷ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು, ಇನ್ಸ್ಪೆಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟರ್. ಕೇಶವಮೂರ್ತಿ ದೂರು ಕೊಟ್ಟರು. ದೂರಿನ ಮೇರೆಗೆ ಈಗ ರೇಡ್ ನಡೆದಿದೆ. ಇಬ್ಬರು ಕೂಡ ಅಂಧರಾಗಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಆ್ಯಕ್ಚುಲಿ ವಿಷಯ ಏನಂತಂದರೆ, ಒಂದು ಪ್ರಕರಣ, ಆ ಪ್ರಕರಣನೇ ಬಹಳ ದೊಡ್ಡ ಪ್ರಕರಣ. ಕೇಶವಮೂರ್ತಿನೇ ಆರೋಪಿ. ಆ ಆರೋಪಿಯ ಬಳಿಯಲ್ಲೇ 6 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿರೋದು. 1 ಲಕ್ಷ ಹಣ ಇನ್ನೇನು ಪಡಿಬೇಕು ಅನ್ನುವಂಥ ಟೈಮಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದು. ಬಾರ್ ಲೈಸೆನ್ಸ್ ಕೊಡಿಸ್ತೀನಿ ಅಂತ 1,30,30,00,000 ಹಣ ಜೊತೆಲಿ 1 kg ಚಿನ್ನವನ್ನು ಕೂಡ ಪಡೆದು ವಂಚನೆಯನ್ನು ಮಾಡಿದ್ದ ಕೇಶವಮೂರ್ತಿ. ಉತ್ತಮ್ ಚಂದ್ ಅನ್ನೋರಿಗೆ ವಂಚನೆ ಆಗಿತ್ತು. 2020ರಲ್ಲಿ ನಡೆದಿರುವಂಥ ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳನ್ನು ಇದೇ ಪೊಲೀಸರು ನಡೆಸ್ತಾ ಇದ್ರು. ಇವರಿಬ್ಬರೇ, ಇನ್ಸ್ಪೆಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟರ್. ಕೆಂಪೇಗೌಡ ನಗರ ಠಾಣೆಯ ಇನ್ಸ್ಪೆಕ್ಟರ್ ಒಬ್ಬರು ಶಿವಾಜಿರಾವ್, ಲೆಫ್ಟಲ್ಲಿರೋರು, ಅದರ ಜೊತೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಶಿವಾನಂದ್, ಇವರಿಬ್ಬರು ಕೂಡ ಈಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ತನಿಖೆಯನ್ನು ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಆರೋಪಿಗೆ ಸಹಾಯ ಮಾಡೋದಕ್ಕೆ ಹೋಗಿ ಲಂಚವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಿದ್ದಾರೆ. 6 ಲಕ್ಷ ಹಣಕ್ಕೆ ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಇವರಿಬ್ಬರು ಕೂಡ 1 ಲಕ್ಷ ಪಡೆಯುವಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ.